ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಆಗಸ್ಟ್ 10ಕ್ಕೆ ರಾಯಚೂರಿನಲ್ಲಿ ಕಾರ್ಮಿಕ ರೈತರ ಶಕ್ತಿ ಪ್ರದರ್ಶನ. ಅಂಬೇಡ್ಕರ್ ವೃತ್ತದಿಂದ ಟಿಪ್ಪು ಗಾರ್ಡನ್ವರೆಗೆ ಬೃಹತ್ ಮೆರವಣಿಗೆ, ಧರಣಿ. ಕಾರ್ಮಿಕ ರೈತರ ಹಕ್ಕುಗಳ ರಕ್ಷಣೆ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಗಸ್ಟ್ 10ರಂದು ರಾಯಚೂರು ನಗರದಲ್ಲಿ ಬೃಹತ್ ಕಾರ್ಮಿಕ ರೈತ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಟಿಯುಸಿಐ ಜಿಲ್ಲಾಧ್ಯಕ್ಷ ಜಿ ಅಡವಿರಾವ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಕಾರ್ಮಿಕ ಸಂಘಟನೆಗಳು ಹಾಗೂ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ನೀಡಿರುವ ಅಖಿಲ ಭಾರತ ಕಾರ್ಮಿಕ ರೈತ ಹೋರಾಟದ ಅಂಗವಾಗಿ ಟಿಯುಸಿಐ ಮತ್ತು ಕರ್ನಾಟಕ ರೈತ ಸಂಘ ಎಐಕೆಕೆಎಸ್ ಜಂಟಿಯಾಗಿ ಹೋರಾಟ ನಡೆಸಲಿವೆ ಎಂದರು. ಆಗಸ್ಟ್ 10ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಬೃಹತ್ ಮೆರವಣಿಗೆ ಆರಂಭವಾಗಲಿದೆ. ನಗರದ ವಿವಿಧ ರಸ್ತೆಗಳಲ್ಲಿ ಸಂಚರಿಸಿ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಬಹಿರಂಗ ಸಭೆ ಹಾಗೂ ಧರಣಿ ನಡೆಸಲಾಗುವುದು. ಜಿಲ್ಲೆಯ ವಿವಿಧ ಕಾರ್ಮಿಕ ಹಾಗೂ ರೈತ ಸಂಘಟನೆಗಳ ಸಾವಿರಾರು ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. 4 ಕಾರ್ಮಿಕ ಸಂಹಿತೆಗಳು ರದ್ದುಪಡಿಸಿ ಗುತ್ತಿಗೆ ಹೊರಗುತ್ತಿಗೆ ಪದ್ಧತಿಯನ್ನು ನಿಲ್ಲಿಸಬೇಕು. ಕಾರ್ಮಿಕರಿಗೆ ಉದ್ಯೋಗ ಹಾಗೂ ಸಾಮಾಜಿಕ ಭದ್ರತೆ ಕಲ್ಪಿಸಿ ಕನಿಷ್ಠ 35,000 ವೇತನ ಖಾತರಿಪಡಿಸಬೇಕು. ರಾಜ್ಯ ಸರ್ಕಾರ ತಡೆ ಹಿಡಿದಿರುವ ಮೇ 22ರ ಪರಿಷ್ಕೃತ ವೇತನವನ್ನು ಕೂಡಲೇ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ಕೇಂದ್ರದ ವಿದ್ಯುತ್ ಬಿಲ್ 2025ರನ್ನು ರದ್ದುಪಡಿಸಿ ವಿದ್ಯುತ್ ಕ್ಷೇತ್ರವನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಒಪ್ಪಿಸುವುದನ್ನು ನಿಲ್ಲಿಸಬೇಕು. ಕಾರ್ಪೊರೇಟ್ ಕಂಪನಿಗಳಿಂದ ಕೃಷಿ ಭೂಮಿಯ ಅಕ್ರಮ ಕಬಳಿಕೆ ತಡೆಯಬೇಕು. ಸರ್ಕಾರಿ, ಅರಣ್ಯ ಹಾಗೂ ಹೆಚ್ಚುವರಿ ಭೂಮಿಯನ್ನು ಭೂಹೀನ ದಲಿತರು ಮತ್ತು ಬಡವರಿಗೆ ವಿತರಿಸಬೇಕು ಎಂದು ಒತ್ತಾಯಿಸಿದರು. ಸರ್ಕಾರಿ ಹಾಗೂ ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡುತ್ತಿರುವ ಮತ್ತು ಫಾರಂ 17ರ ಅಡಿ ಅರ್ಜಿ ಸಲ್ಲಿಸಿರುವ ಅರ್ಹ ರೈತರಿಗೆ ಹಕ್ಕುಪತ್ರ ನೀಡಬೇಕು. ರೈತರು ಕೃಷಿ ಸಾಲ ಮನ್ನಾ ಮಾಡಿ ಬೆಳವಣಿಗೆಗೆ ನ್ಯಾಯಯುತ ಬೆಲೆ ಖಾತರಿಪಡಿಸಬೇಕು. ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಗ್ರಾಮೀಣ ಬಡವರಿಗೆ ವರ್ಷಕ್ಕೆ 250 ದಿನಗಳ ಉದ್ಯೋಗ ನೀಡಬೇಕು ಎಂದು ಆಗ್ರಹಿಸಿದರು. ಹೋರಾಟಕ್ಕೆ ಟಿಯುಸಿಐಗೆ ಸಂಯೋಜಿತ ವಿವಿಧ ಕಾರ್ಮಿಕ ಸಂಘಟನೆಗಳು ಹಾಗೂ ಕರ್ನಾಟಕ ರೈತ ಸಂಘ ಎಐಕೆಕೆಎಸ್ನ ಜಿಲ್ಲಾ ಮತ್ತು ತಾಲೂಕು ಸಮಿತಿಗಳು ಬೆಂಬಲ ನೀಡಲಿವೆ. ಕಾರ್ಮಿಕರು, ರೈತರು, ಕೃಷಿ ಕಾರ್ಮಿಕರು, ದಲಿತರು, ಬಡವರು, ಮಹಿಳೆಯರು ಹಾಗೂ ಯುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಹೋರಾಟ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರೈತ ಸಂಘ ಎಐಕೆಕೆಎಸ್ನ ಜಿಲ್ಲಾಧ್ಯಕ್ಷ ಮಲ್ಲಯ್ಯ ಕಟ್ಟಿಮನಿ, ಬಸವರಾಜ್, ಮಲ್ಲೇಶ್ ಹಟ್ಟಿ, ನಿರಂಜನ್ ಕುಮಾರ್ ಹಾಗೂ ಶಫೀದ್ದೀನ್ ಉಪಸ್ಥಿತರಿದ್ದರು. ತುಂಗಭದ್ರಾ ಕಾರ್ಮಿಕರ ಮುಖಂಡರು ಆಗಸ್ಟ್ 10ರಂದು ರಾಯಚೂರು ಜಿಲ್ಲೆಯ ಕಾರ್ಮಿಕ ಮತ್ತು ರೈತರ ಜಯಂತಿಯಾಗಿ ಹೋರಾಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಾರ್ಮಿಕರ ಕನಿಷ್ಠ ವೇತನವನ್ನು ಜಾರಿಗೆ ಬಂದಿದ್ದು ಇಂದಿನ ಸರ್ಕಾರದ ಮುಖ್ಯಮಂತ್ರಿಗಳು ಅದನ್ನು ತಡೆ ಹಿಡಿದಿದ್ದಾರೆ. ಕಾರ್ಮಿಕರಿಗೆ ಕನಿಷ್ಠ ವೇತನ ಸಿಗಬೇಕಾಗಿದೆ. ಒಂದನೇದಾಗಿ. ಎರಡನೇದಾಗಿ, ಅದು ನಮ್ಮ ಉದ್ಯೋಗ ಖಾತ್ರಿಯ ಏನು ಕಾರ್ಮಿಕರಿದ್ದಾರೆ, ಆ ಉದ್ಯೋಗ ಖಾತ್ರಿಯ ಕಾರ್ಮಿಕರಿಗೆ 250 ದಿನ ಕೆಲಸ ಕೊಡಬೇಕು ಅಂತ ಅವರು ಮಾತಾಡ್ತಾರೆ. ಅವರು ಮಾತಾಡಬೇಕಂತ ಹೇಳ್ತೀವಿ. ದೇಶದಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ. ಇವತ್ತು ಕಾರ್ಪೊರೇಟ್ ಕೃಷಿ ಭೂಮಿಯನ್ನು ಈ ಮೋದಿ ಸರ್ಕಾರ ರೈತರ ಭೂಮಿಯನ್ನು ಕಬಳಿಸಿ ಇವತ್ತು ಹೋಗಕ್ಕೆ ಮುಂದಾಗಿದೆ. ಕೂಡಲೇ ಈ ಭೂಮಿ ಇರ್ತಕ್ಕಂಥ ರೈತರ ಭೂಮಿಯನ್ನು ಉಳಿಸಬೇಕಂತೇಳಿ ನಾಳೆ ರಾಷ್ಟ್ರವ್ಯಾಪ್ತಿ ನಡೆದಿರುವ 10ನೇ ತಾರೀಕು ಹೋರಾಟದಲ್ಲಿ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತೇವೆ. ಮತ್ತು ರಾಜ್ಯದಲ್ಲಿ ಈ ಮುಂಗಾರು ಮಳೆ ರಾಜ್ಯ ಸರ್ಕಾರ 2.5 ಎಕರೆದಂತೆ ಪ್ರತಿ ಎಕರೆಗೆ 50,000ದಂತೆ ರೈತರಿಗೆ ಪರಿಹಾರ ಧನವನ್ನು ಮಾಡಬೇಕಂತೇಳಿ ನಾವು ಆಗ್ರಹಪಡಿಸ್ತೀವಿ. ಮತ್ತು ಇಲ್ಲಿರ್ತಕ್ಕಂಥ ಸುಮಾರು 3 ತಲೆಮಾರಿನಿಂದ ಸರ್ಕಾರಿ ಭೂಮಿ, ಅರಣ್ಯ ಭೂಮಿ, ಇಲ್ಲಿರ್ತಕ್ಕಂಥ ದಲಿತರು ಮತ್ತು ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರು 3 ತಲೆಮಾರಿನಿಂದ ಸಾಗುವಳಿ ಮಾಡುತ್ತಾ ಗುತ್ತಿಗೆ ಮಾಡಕತ್ತಾರೆ. ಇವತ್ತು ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡಿದ್ರು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರನ್ನ ಒಕ್ಕಲಿಸಕತ್ತಾರ. ಸಾಗುವಳಿ ಫಾರ್ಮ್ಗಳನ್ನು 57 ಅರ್ಜಿ ಹಾಕೊಂಡ್ರು ಕೂಡ ನಾವು ಸಸಿ ನಾಟಿ ಮಾಡ್ತೀವಿ. ಸಾಗರ ಡಿಟಿಪಿ ಸೆಂಟರ್ ನಮ್ಮಲ್ಲಿ ಕನ್ನಡ ದಿನಪತ್ರಿಕೆಯ 4ರಿಂದ 6 ಪುಟಗಳವರೆಗೆ ಪುಟ ವಿನ್ಯಾಸ ಮಾಡಿಕೊಡಲಾಗುತ್ತದೆ. ಕಲ್ಯಾಣ ಕರ್ನಾಟಕ ಭಾಗದ ಸುದ್ದಿ ಹಾಗೂ ಸ್ಥಳೀಯ ಸುದ್ದಿಗಳನ್ನು ಹಾಕಿ
ಯಾವುದೇ ಜಿಲ್ಲೆ ಹಾಗೂ ತಾಲೂಕುಗಳ ಪತ್ರಿಕೆಗಳನ್ನು ಅವರು ಜಿಲ್ಲೆಯ ಸುದ್ದಿಗಳನ್ನು ಹಾಕಿ PDF ಮಾಡಿಕೊಡಲಾಗುತ್ತದೆ. ಹಿಂದೆ ಸಂಪರ್ಕಿಸಿರಿ 843159